हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओಂ ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಪ್ರಮೇಯ ಪುಂಜಗಳು, ಶಾಸ್ತ್ರ ಸಾರಗಳು, 180 ಗದ್ಯಗಳು. ನಾವು 82ನೇ ಗದ್ಯದಿಂದ 92ನೇ ಗದ್ಯವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ, ಈ 10 ಜನ ವರದರನ್ನು ಉದ್ದೇಶಿಸಿ ಶ್ರೀ ಪುರಂದರದಾಸರು ಜೀವಾಹ ಹರೇರನುಚರಾಹ ನೀಚೋಚ ಭಾವಂ ಗತಃ ಎಂಬುದನ್ನು ತೋರಿಸಲು 10 ಜನ ವರದರನ್ನು ಆರಿಸಿಕೊಂಡಿದ್ದಾರೆ. ತನ್ನಿಮಿತ್ತವಾಗಿ ಲೋಕೋತ್ತರವಾದ ಜೀವ ಪ್ರಕರಣವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಜೀವರನ್ನು ನಾವು ತಾರತಮ್ಯ ಭಾವದಿಂದಲೇ ತಿಳಿಯತಕ್ಕದ್ದಾಗಿದೆ. ಅನುಚರರು ಅಂದರೆ ಅಸ್ವತಂತ್ರರು ಎಂಬುದು ಸರ್ವೇ ಸಾಧಾರಣವಾದರೂ ಸಹ ಪ್ರತಿಯೊಬ್ಬರೂ ಸಹ ವಿಲಕ್ಷಣವಾದ ಗುಣಗಳಿದೆ ಮತ್ತು ದೋಷದಿಂದ ಪೂರಿತರಾಗಿರುತ್ತಾರೆ. ಆ ದೋಷದಿಂದ ಅವರು ಸಾಧನೆ ಮಾಡಿಕೊಂಡು ಉತ್ತಮ ತರಗತಿಗೆ ಹೋಗುತ್ತಾರೆ, ಅಂದರೆ ಮೋಕ್ಷವನ್ನು ಪಡೆಯುತ್ತಾರೆ. ಈ ಹಂತದಲ್ಲಿ ಸಾಧನೆ ಎಂಬುದು ಅತ್ಯವಶ್ಯಕವಾಗಿದೆ. ಸಾಧನೆಯನ್ನು ಮಾಡಿಕೊಳ್ಳುವುದೇ ಜೀವನ ಪ್ರಕರಣದ ಮುಖ್ಯ ಉದ್ದೇಶ. ಜಡಕ್ಕೆ ಸಾಧನೆ ಇಲ್ಲ ಮತ್ತು ಪರಮಾತ್ಮನಿಗೆ ಸಾಧನೆ ಎಂಬತಕ್ಕಂಥದ್ದಿಲ್ಲ. ಭಗವಂತ ಎಂದೋ ಒಂದು ದಿನ ಭಗವಂತ ಎಂಬ ಪಟ್ಟಕ್ಕೆ ಏರಿದವನಲ್ಲ. ಜಡವೂ ಸಹ ಎಂದು ಅದಕ್ಕೆ ಜ್ಞಾನ ಎಂಬತಕ್ಕಂಥದ್ದು ಇರುವುದಿಲ್ಲ. ಅದುಃಖಮಿತ ಸರ್ವೇ ಜೀವ ಏವಿತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ ಎಂಬುದು ನಾಣ್ಣುಡಿ ಇದೆ. ಆದ್ದರಿಂದ ತಾರತಮ್ಯ ಜ್ಞಾನ ಜೀವರ ಪ್ರಕರಣದಲ್ಲಿ ಅತ್ಯವಶ್ಯಕವಾಗಿ ತಿಳಿಯಬೇಕು. ಈ ತಾರತಮ್ಯ ತಿಳಿಯುವಾಗ ಭಗವಂತನನ್ನು ಸೇರಿಸಿಕೊಂಡು ಬಿಟ್ಟರೆ ಭಗವಂತನಿಗೆ ನೇಹಾನಾನಾಸಿ ಕಿಂಚನ ಎಂಬುದರಿಂದ ಭಗವಂತನ ನೀಚರೇ ಎಲ್ಲರೂ ಮತ್ತು ಅವನು ಸ್ವತಂತ್ರ ಜೀವಿ. ದೇವತೆಗಳಾಗಲಿ ನರರಾಗಲಿ ರಾಕ್ಷಸರಾಗಲಿ ಎಲ್ಲರೂ ಸಹ ಅಸ್ವತಂತ್ರರು. ಆದ್ದರಿಂದ ಸ್ವತಂತ್ರರ ಸಮವಾಗಿ ನಾವು ಅಸ್ವತಂತ್ರರನ್ನು ಕಾಣಬಾರದು. ಕಿಂತು ಹಾಗಾದರೆ ತಾರತಮ್ಯ ಜ್ಞಾನ ಅಂದರೆ ಭಗವಂತನ ಹೇಗೆ ತಿಳಿಯುವುದು ಅಂದರೆ ಅತಿ ಉತ್ಕೃಷ್ಟತೆಯಿಂದ ಇರತಕ್ಕಂಥವನು ಭಗವಂತ ಎಂದು ತಿಳಿಯಬೇಕು. ಉತ್ಕೃಷ್ಟತೆಗೆ ಅವನ ಗುಣ ವಿಶಿಷ್ಟತೆಗಳೇ ಉತ್ಕೃಷ್ಟತೆಗೆ ಕಾರಣವಾಗಿರುವುದರಿಂದ ಆ ಗುಣಗಳನ್ನು ನಾವು ಪರಿಶೀಲನೆ ನಮ್ಮ ಅವಗಾಹನೆಗೆ ತಂದುಕೊಳ್ಳಬೇಕು. ಹೇಗೆ ಆ ಗುಣಗಳು ಜೀವರಿಗೆ ಉಪಲಬ್ಧವಾಗುವುದೇ ಇಲ್ಲ, ಅನುಪಲಬ್ಧವಾಗಿರುತ್ತದೆ, ಅಂದರೆ ಅಸಂಭವ ರೂಪವಾಗಿರುತ್ತದೆ. ದೇವಗಳಲ್ಲಿ ಜೀವರ ಗುಣ ಮತ್ತು ಭಗವಂತನ ಗುಣ ಸಮಾನ ಹೋಲಿಕೆಯನ್ನು ಮಾಡಬಾರದು ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಮುಂದಿನ ಭಗವಂತನ ಅಂಥ ವಿಶಿಷ್ಟವಾದ ಗುಣವನ್ನು ನಾವು ತಿಳಿಯಬಹುದಾದರೆ ಪರಮಾತ್ಮನಿಗೆ ವಿಷಯ ಅನುಭವದಿಂದ ಆನಂದ ಅತಿಶಯ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡಿಕೊಳ್ಳಬೇಕು. ಭಗವಂತ ಪೂರ್ಣನಾಗಿದ್ದ ಆದ್ದರಿಂದ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾ ಭವಿಷ್ಯತಿ ಎಂಬುದನ್ನು ನಾವು ಹಿಂದೆ ಪ್ರಸ್ತಾಪ ಮಾಡಿದ್ದೆವು. ಆದರೂ ಸರ್ವಸಾರಭೋಕ್ತ, ಎಲ್ಲವನ್ನೂ ಅವನು ಗ್ರಹಿಸುತ್ತಾನೆ, ತಿನ್ನುತ್ತಾನೆ, ದೃಷ್ಟಿಯಲ್ಲಿ ನೋಡುತ್ತಾನೆ, ಸ್ಪರ್ಶಿಸುತ್ತಾನೆ, ವಾಸನೆಯಿಂದ ನೋಡುತ್ತಾನೆ ಎಂಬ ರೀತಿಯಲ್ಲಿ ನಾವು ಹಿಂದೆ ಕಂಡೆವು. ಇದರಿಂದ ಭಗವಂತನಿಗೆ ಏನಾದರೂ ಆನಂದ ಅತಿಶಯ ಉಂಟಾಗಿದೆ.
ಆನಂದವೇ ಇಲ್ಲದೆ ಹೋದರೆ ಭಗವಂತ ಸ್ವೀಕಾರ ಹೇಗೆ ಮಾಡಿದ ಎಂಬ ಮೂಲಭೂತವಾದ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು. ಪರಮಾತ್ಮನಿಗೆ ವಿಷಯ ಅನುಭವದಿಂದ ಆನಂದ ಅತಿಶಯ ಇರುತ್ತದೋ ಇಲ್ಲವೋ? ಇಲ್ಲ ಅಂದರೆ ಭೋಗ ಕೂಡುವುದಿಲ್ಲ, ಇರುತ್ತದೆ ಅಂದರೆ ಭೋಗ ಕ್ರಿಯೆ ಭೋಗ ಮಾಡುವುದು ಕದಾಚಿತ್ ಯಾವಾಗಲಾದರೂ ಒಂದು ಸಲ ಇರುವುದು. ಅಂದರೆ ವಿಕಾರಿ ಆಗಬೇಕಾಗುತ್ತದೆ, ವಿಕಾರವುಳ್ಳವನು ಆಗಬೇಕಾಗುತ್ತದೆ. ಅಂದರೆ ಹಾಗೂ ಭೋಗದಿಂದ ಆಗತಕ್ಕಂಥ ಸುಖವು ಪೂರ್ವದಲ್ಲಿ ಇಲ್ಲದಿರುವುದರಿಂದ ಅಪೂರ್ಣತ್ವವು ಬರಬೇಕಾಗುತ್ತದೆ ಎಂದು ಶಂಕಾ ಮಾಡುವುದು ಸರಿಯಲ್ಲ. ಬರುವ ಸುಖವು ಕೂಡ ಸರ್ವಕಾಲದಲ್ಲಿಯೂ ಇದ್ದೇ ಇರುತ್ತದೆ. ಆದರೂ ಶ್ರೀಹರಿಯ ಸಾಮರ್ಥ್ಯದಿಂದ ಸುಖವು ಆಯಿತು ಎಂಬ ವ್ಯವಹಾರ ಕೂಡುತ್ತದೆ. ಇದು ಶಾಸ್ತ್ರ ಪ್ರಮೇಯ. ಭಗವಂತ ಪೂರ್ಣನಾದ್ದರಿಂದ ಅವನಲ್ಲಿ ಹೊಸದಾಗಿ ಆನಂದ ಹುಟ್ಟಿತು ಎಂಬತಕ್ಕಂಥದ್ದು ಯಾವ ಕಾಲದಲ್ಲೂ ಇಲ್ಲ. ಹಾಗಾದರೆ ಆ ಕಾಲದಲ್ಲಿ ವ್ಯಕ್ತಪಡಿಸಿದನಲ್ಲ, ಸ್ವೀಕಾರ ಮಾಡಿದನಲ್ಲ, ಸ್ವೀಕಾರ ಮಾಡಿದ ನ್ಯೂನತೆಯೇ ಬಂತ ಅಂದರೆ ನ್ಯೂನತೆ ಅಲ್ಲ. ಹೇಗೆ ತಂದೆ ತಾಯಿಗಳು ಶಕ್ತರಾದರೂ ಸಹ ಮಕ್ಕಳಲ್ಲೇನು ಕೆಲಸವನ್ನು ಮಾಡಿಸ್ತಾರೆ, ಒಂದು ಸಣ್ಣ ಕೋಲನ್ನು ಎತ್ತು ಅಂತ ಹೇಳ್ತಾರೆ. ಆ ಕೋಲು ಎತ್ತುವುದು ತಂದೆ ತಾಯಿಗಳಿಗೆ ಎಷ್ಟು 1000 ಸಲ ಎತ್ತು ಹಾಕಿರ್ತಾರೆ, ತಮ್ಮ ಮಡಿ ಹಾಕೋದಕ್ಕೆ ಉಪಯೋಗಿಸಿರುತ್ತಾರೆ. ಆದರೂ ಮಡಿಯನ್ನು ತಂದು ಕೊಡು ಅಂತ ಹೇಳಿದಾಗ ಒಬ್ಬ ಮಗಳು ತಂದು ಕೊಟ್ಟಾಗ ಹೆಚ್ಚಾದ ಪ್ರೀತಿಯನ್ನು ತೋರಿಸುತ್ತಾರೆ. ಆ ಪ್ರೀತಿ ತೋರಿಸುವುದು ಹುಟ್ಟಿತು ಅಂತ ನಾವು ಅಲ್ಲಿ ವಿಶೇಷಾಕಾರವಾಗಿ ಏನು ಹೇಳಬೇಕಾಗಿಲ್ಲ. ಅದು ಆ ಸಾಮರ್ಥ್ಯ ತಂದೆ ತಾಯಿಗಳಲ್ಲಿ ಇತ್ತು. ಮಕ್ಕಳಲ್ಲಿ ಮಾಡಿದ್ರಿಂದ ಮತ್ತಷ್ಟು ವಾಕ್ಯತಃ ಪ್ರೋತ್ಸಾಹ ಮಾಡಿದರೆ ಹೊರತು ಅದರಿಂದ ತಂದೆ ತಾಯಿಗಳಿಗೆ ಆಗ್ತಕ್ಕಂಥದ್ದು ಅತಿಶಯವಾದದ್ದು ಅಂತ ನಾವು ಏನು ತಿಳಿಯುವುದಿಲ್ಲ. ಇದೊಂದು ಕಿಂಚಿತ್ ಉದಾಹರಣೆ ಮಾತ್ರ. ಹಾಗೆ ಭಗವಂತ ಪೂರ್ಣನಾಗಿದ್ದಾನೆ. ಅವನು ಸೃಷ್ಟಾಧಿಕಾರಿಗಳು ದಂಡವನ್ನು ಎತ್ತುವಂತೆ ಸೃಷ್ಟಾಧಿಕಾರ್ಯವನ್ನು ಮಾಡುತ್ತಾನೆ. ಬ್ರಹ್ಮಾಂಡವನ್ನೇ ಸೃಷ್ಟಿಸುತ್ತಾನೆ ಬ್ರಹ್ಮದೇವರ ಮೂಲಕ. ಇದಾವುದೂ ಭಗವಂತನಿಗೆ ಗಣನೆಯೇ ಇಲ್ಲ, ಏಕೆಂದರೆ ಅವನು ಪೂರ್ಣ ತೃಪ್ತನಾಗಿದ್ದಾನೆ. ಇದರ ಅರ್ಥ ಏನೆಂದರೆ ಭೋಗದಿಂದ ಯಾವ ಮುಂದೆ ಬರುವ ಸುಖ ಇದೆಯೋ ಅದು ಸದಾ ಇದ್ದೇ ಇರುತ್ತದೆ. ಭೋಗದಿಂದ ಸುಖ ಹುಟ್ಟಿತು ಎಂದು ಹೇಳುವುದು ಹೇಗೆ ಅಂದರೆ ಅದಕ್ಕೆ ಉತ್ತರ ಸ್ವಸಾಮರ್ಥ್ಯದಿಂದ ಸುಖ ಹುಟ್ಟಿತು ಎಂಬ ವ್ಯವಹಾರಕ್ಕೆ ವಿಷಯವಾಗುತ್ತದೆ. ಅಭಿಪ್ರಾಯ ಏನೆಂದರೆ ಪರಮಾತ್ಮನು ನಿತ್ಯವೂ ವ್ಯಕ್ತವಾದ ಉದ್ರಿಕ್ತ ನಿರುಪಾಧಿಕ ಮಹಾಸುಖ ಅನುಭವವುಳ್ಳವನು. ಆದರೂ ಈಶ್ವರನ ಜ್ಞಾನವು ವೃದ್ಧಿಹಾಸರಹಿತನಾಗಿ ತಾನಿಗಿದ್ದೇ ಕದಾಚಿತ್ ಹುಟ್ಟಿತು ಎಂದು ವಿವರಿಸಲ್ಪಡುತ್ತದೆ. ಅದರಂತೆ ನಿತ್ಯವೂ ಸುಖವು ವ್ಯಕ್ತವಾಗಿಯೇ ಇರುತ್ತದೆ. ಅಚಿಂತ್ಯ ಶಕ್ತಿಯಿಂದ ಭೋಗವು ಆಯಿತು ಎಂಬ ವ್ಯವಹಾರಕ್ಕೆ ವಿಷಯವಾಗುತ್ತದೆ. ಕಾರಣ ಭೋಗವು ವ್ಯರ್ಥವಲ್ಲ ಮತ್ತು ಪರಮಾತ್ಮನು ನಿತ್ಯ ವ್ಯಕ್ತನಾದ ಆನಂದವುಳ್ಳವನಾದರೂ ಸ್ವರಮಣನಾದ ಕಾರಣ ತನ್ನಲ್ಲಿಯೇ ತಾನು ರಮಿಸುವುದರಿಂದ ಆಲಸ್ಯಾದಿಗಳು ಇಲ್ಲದಿದ್ದರೂ ನಿತ್ಯ ತೃಪ್ತನಾದರೂ ರಮಾ ಬ್ರಹ್ಮಾದಿಗಳಲ್ಲಿ ಕೃಪಾಪಾರವಶ್ಯದಿಂದಲೂ ಲೀಲೆಯಿಂದ ಸ್ವಭಾವದಿಂದಲೂ ಭೋಗಾದಿಗಳು ಮಾಡುವುದು ಕೂಡುತ್ತದೆ. ಆಗಂತ ಅಖಿಲ ಭಕ್ತಾನಂ ಪೂಜ ಸ್ವೀಕಾರಕ ತತ್ಪರ ಋಗ್ಭಾಷ್ಯ ಅಗ್ನಿಸೂತ್ರ ಮಂತ್ರ ಇದರಲ್ಲಿ ಇದು ಹೇಳಲ್ಪಟ್ಟಿದೆ. ಬಂದ ಭಕ್ತರ ಪೂಜಾ ಸ್ವೀಕರಿಸುವುದರಲ್ಲಿಯೇ ತತ್ಪರನು ಎಂದು ಋಗ್ಭಾಷ್ಯದಲ್ಲಿ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಅಭುಕ್ತ ಏವಚ. ಪರಮಾತ್ಮನು ಪೂರ್ಣಾನಂದನಾದರೂ ಕ್ರೀಡೆಯಿಂದ ಅನುಭವಿಸುತ್ತಾನೆ ಎಂದು ಗೀತಾದಲ್ಲಿ 15ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ನಾವು ತಿಳಿಯಬಹುದಾಗಿದೆ. ಗೀತಾ ತಾತ್ವ್ಯದಲ್ಲಿ ಪೂರ್ಣಾನಂದ ಸ್ವರೂಪಸ್ಯ ಕ್ರೀಡಾ ಭೋಗನ ಚಾನ್ಯತಾ. ಪೂರ್ಣಾನಂದ ಸ್ವರೂಪನಾದವನಿಗೆ ಭೋಗವು ಕ್ರೀಡೆಯಿಂದ ಅನ್ಯತಾ ಅಲ್ಲ ಇತ್ಯಾದಿ ಮಾಂಡ್ಯೂಕ್ಯ ಭಾಷೆಯಲ್ಲೂ ಸಹ ಹೇಳಲಾಗಿದೆ. ಹೀಗೆ ಹೇಳಿದ್ದೆಲ್ಲವೂ ವಿರುದ್ಧದಂತೆ ತೋರುತ್ತದೆ. ಅದು ಹೇಗೆಂದರೆ ಒಬ್ಬನಾದ ಪರಮಾತ್ಮನಿಗೆ ಭೋಗ್ಯ ಭಾವ ಹೇಗೆ? ಇವೆರಡು ಧರ್ಮಗಳು ಭೇದ ವ್ಯಾಪ್ತವು. ಭೋಗ್ಯ ಭಾವ ಇದ್ದಲ್ಲಿ ಭೇದ ಇರಬೇಕು. ಅಂದರೆ ಪರಮಾತ್ಮನೇ ಭೋಕ್ತೃವು ಭೋಗ್ಯದಲ್ಲಿದ್ದು ಭೋಗ್ಯನೂ ತಾನೇ ಆಗಿದ್ದಾನೆ ಅಂದ ಮೇಲೆ ಒಬ್ಬನಿಗೆ
ಭೋಕ್ತ ಭೋಗ್ಯ ಭಾವ ಹೇಗೆ ಎಂಬುದರ ಭಾವ ಹಾಗೂ ಜ್ಞಾನಾನಂದ ಸ್ವರೂಪ ಆದವನಿಗೆ ತನ್ನಿಂದ ಭಿನ್ನವಾದ ಜ್ಞಾನಾನಂದ ಭೋಗಗಳ ಭೋಗ ಹೇಗೆ ಹಾಗೂ ಒಂದೇ ಪದಾರ್ಥದಲ್ಲಿ ಒಂದಂಶ ಭೋಗವು ಒಂದಂಶ ದೃಷ್ಟಿಯಿಂದ ಸ್ವೀಕಾರವು ಈ ರೀತಿ ಪೃಥಕ್ಕರಿಸಿ ಭೋಗವು ಹೇಗೆ ಪದಾರ್ಥ ಒಂದೇ ಆದ್ದರಿಂದ ವಿಭಾಗ ಮಾಡಲು ಬರುವುದಿಲ್ಲ ಎಂಬ ಶಂಕೆ ನಮಗೆ ಬಂದರೆ ಹಾಗೂ ಪದಾರ್ಥನಾಶದ ಭೋಗವು ಕಂಡಿದೆ. ಪರಮಾತ್ಮನು ರಸಜ್ಞಾನಾರ್ಥವಾಗಿ ತಿನ್ನುತ್ತಾನೆ. ಚರ್ವಣವಿಲ್ಲದೆ ರಸಜ್ಞಾನ ಆಗುವುದಿಲ್ಲ. ಅದರ ಸಲುವಾಗಿ ಚರ್ವಣ ಮಾಡಿದಲ್ಲಿ ಪದಾರ್ಥ ನಾಶವಾಗುತ್ತದೆ ಮತ್ತು ಭೋಗ್ಯ ಪದಾರ್ಥದಲ್ಲಿ ಅಂತರ್ಗತನಾಗಿರುವುದರಿಂದ ಭೋಗವು ಹೇಗೆ ಕೊಡುತ್ತದೆ? ಭೋಗ ಮಾಡುವವನಿಗೆ ಹೊರಗೆ ದೃಷ್ಟಿ ಇರುತ್ತದೆ. ನಮ್ಮ ಪದಾರ್ಥಗಳ ಭೋಗ ಮಾಡಿದ್ದಲ್ಲಿ ಅಶುಭ ಭೋಗ ಮಾಡಿದಲ್ಲಿ ಬಂಧವು ಬರಬೇಕಾಗತ್ತೆ. ಕರ್ಮಫಲ ಭೋಗಿಸುವುದಲ್ಲಿ ಕರ್ಮ ಬಂಧವು ಬರಬೇಕಾಗತ್ತೆ. ಪರಮಾತ್ಮ ಸರ್ವವ್ಯಾಪ್ತನಾದ್ರಿಂದ ದೇಶ ವ್ಯವಧಾನದಿಂದ ಭೋಗ ಹೇಳಿದರೆ ಯುಕ್ತ ವಿರೋಧ ಬರುತ್ತೆ. ಪೂರ್ಣನಾದ ಪಕ್ಷದಲ್ಲಿ ಭೋಗ ಕೊಡುವುದಿಲ್ಲ. ಇದೇ ಮೊದಲಾದ ಪ್ರಶ್ನೆಗಳು ಬಂದರೆ ಅಲ್ಲಿ ಉತ್ತರ ಹೇಳಿದರು ಮತ್ತೆ ಒಂದೇ ಉಕ್ತಿಯಿಂದ ಪರಿಹಾರ ಹೇಳಲು ಆಗುತ್ತದೆ. ಸರ್ವಲೋಕ ವಿಲಕ್ಷಣನಾದ ಪರಮಾತ್ಮನಲ್ಲಿ ಲೋಕದೃಷ್ಟಿಯಿಂದ ಮಾಡುವುದು ಅಯುಕ್ತವು. ಮಂದಮತಿಗಳ ದೃಷ್ಟಿಯಿಂದ ಭಗವಂತನ ಅಲೌಕಿಕ ಮಹಿಮಾ ತಿರಸ್ಕಾರ ಮಾಡುವುದು ಯೋಗ್ಯವಾದದ್ದು ಅಲ್ಲ. ಲೋಕದಲ್ಲಿ ಪಿಶಾಚಾರಿಗಳು ಕೂಡ ಪದಾರ್ಥ ಮೊದಲಾದವುಗಳು ಇದ್ದಲ್ಲಿ ಅವುಗಳು ನಾಶ ಮಾಡದಲ್ಲೇ ಭೋಗ ಮಾಡುವುದು ಅದ್ಭುತವಾಗಿ ಕಂಡಿದೆ. ಅದರಂತೆ ದೇವತೆಗಳು ಮನುಷ್ಯಾವತಾರ ಮಾಡಿದ್ದಾಗೆ ಅವರ ಭೋಗವು ವಿಲಕ್ಷಣವಾಗಿ ಕಂಡಿದೆ. ಅನ್ಯಾದೃಶ ಹಿ ಸುರಭುಕ್ತಿ ಅಥೋ ಅನ್ಯರೂಪ ಮಾನುಷ್ಯ ಭುಕ್ತಿ ಇತಿ ನಾಥ ವಿಚಾರ್ಯಮಸ್ತಿ. ಸುರಭುಕ್ತಿ ಮನುಷ್ಯರ ಭುಕ್ತಿಯಿಂದ ಅಸದೃಶವಾಗಿದೆ ಅಂತ ಹೀಗೆ ತಾತ್ಪರ್ಯ ನೀಡದಲ್ಲಿ ತಿಳಿಸಲ್ಪಟ್ಟಿದ್ದಾರೆ. 29ನೇ ಅಧ್ಯಾಯದ 182ನೇ ಶ್ಲೋಕದಲ್ಲಿ ಈ ವಾಕ್ಯವಿದೆ. ಅಂದಮೇಲೆ ಸರ್ವೇಶ್ವರನಾದ ಸಮಸ್ತ ದೇವತೆಗಳು ಅಂತರ್ನಿಯಾಮನ ಮಾಡತಕ್ಕಂಥ ಸ್ವಯಂ ಅಪ್ರತಿಹತ ಅಖಿಲ ಶಕ್ತಿ ಸ್ವರೂಪನಾದ ನಾರಾಯಣನಿಗೆ ಸಕಲ ಲೋಕದಿಂದಲೂ ಅತಿ ವಿಲಕ್ಷಣವಾದ ಅತಿ ವಿಚಿತ್ರ ಆನಂದ ಭೋಗ ಇದೆ ಎಂದು ಹೇಳಲು ಏನೂ ಸಂಕೋಚವಿಲ್ಲ. ಈ ವಿಷಯದಲ್ಲಿ ಪ್ರಮಾಣ ಏನೆಂದರೆ ಸ್ವತಂತ್ರ ಸ್ವ ಸುಖ ಜ್ಞಾನ ಶಕ್ತಿ ಪೂರ್ವಗುಣೈ ಪೂರ್ಣ ಏಷೋ ಅಖಿಲಶ್ಚ ಸ್ವತಂತ್ರ ಸರ್ವದೋಷೋಜ್ಜಿತಶ್ಚ ನಿಸ್ಸೀಮ ಶಕ್ತಿ ಹಿ ಯತಃ ಸ್ವತಂತ್ರ ದೋಷಸ್ಪೃಷ್ಟ ಗುಣಪೂರ್ತೌ ಚ ಶಕ್ತಿ ನಿಸ್ಸೀಮತ್ವಾದ್ಯತೆ ತಸ್ಯ ಯಸ್ಮಾತ್. 22ನೇ ಅಧ್ಯಾಯದ ಮಹಾಭಾರತ ಆತ್ಮೀಯದಲ್ಲಿ 99 ಮತ್ತು 100ನೇ ಶ್ಲೋಕದಿಂದ ನಾವು ತಿಳಿದುಕೊಳ್ಳಬಹುದು. ಸ್ವತಂತ್ರನಾದುದರಿಂದ ಸುಖಸತ್ ಜ್ಞಾನ ಅಖಿಲ ಗುಣಗಳಿಂದ ಪೂರ್ಣನು, ಸರ್ವದೇಶ ಸರ್ವಕಾಲಗಳಲ್ಲಿಯೂ ಸ್ವಾತಂತ್ರ್ಯ ಶಕ್ತಿ ನಿಯಾಮಕನು. ಯಾವ ನಿಸ್ಸೀಮ ಶಕ್ತಿಗೆ ನಿಯಾಮಕನು ಅವನು ಸ್ವತಂತ್ರನು. ದೋಷ ಅಸ್ಪರ್ಶದಲ್ಲಿ ಗುಣಪೂರ್ತಿಯಾಗಿ ನಿಸ್ಸೀಮ ಶಕ್ತಿ ಇರುತ್ತದೆ. ಹೀಗೆ ನಿರ್ಣಯದಲ್ಲಿ ಹೇಳಿದೆ. ಇದೇ ಮೊದಲಾದ ಕಾರಣಗಳಿಂದ ಪ್ರಕೃತ ಸ್ವತಂತ್ರತ್ವ ನಿಸ್ಸೀಮತ್ವ ಯುಕ್ತಿಗಳಿಂದ ನಿರ್ದೋಷತ್ವನು ಮಹಾದ್ಭುತ ಆನಂದ ನಿರವಧಿಕ ಗುಣಗಳಿಂದ ಪೂರ್ಣತ್ವ ಸಾಧಿಸಿ ಈ ಪೂರ್ಣತ್ವದಿಂದ ಸರ್ವೋತ್ತಮತ್ವ ಗುಣಪರಿಪೂರ್ಣತ್ವ ತಿಳಿಯುವುದೇ ಮುಖ್ಯವೂ ಎಂಬುದೇ ಮಹಾ ತಾತ್ಪರ್ಯ. ಭಗವಂತನ ಗುಣಗಳನ್ನು ಚಿಂತ್ಯಾದ್ಭುತ ಕ್ರೀಡೆಗಳನ್ನು ನಾವು ಚಿಂತಿಸುತ್ತಾ ಹೋದರೆ ಅದಕ್ಕೆ ಪಾರವೇ ಇಲ್ಲ. ಎಲ್ಲವೂ ಅಪ್ರಾಕೃತ ಚಿದಾನಂದವಾದ್ದರಿಂದ ನಾವು ನೋಡುವ ಕ್ರಮವನ್ನೇ ಬದಲಿಸಿಕೊಳ್ಳಬೇಕು. ನಾವು ಪ್ರಾಕೃತರಂತೆ ಅಪ್ರಾಕೃತನನ್ನು ತಿಳಿಯಲೇಬಾರದು. ಮತ್ತು ಭಗವಂತ ಸರ್ವಶಕ್ತ ಸ್ವತಂತ್ರ ಇದೆರಡೂ ಸಹ ಜೀವರಲ್ಲಿ ದುಸ್ಸಾಧ್ಯ. ಅವರು ಯಾವ ಕಾಲದಲ್ಲೂ ಅವರು ಸರ್ವಶಕ್ತತ್ವವನ್ನು ತೋರಿಸುವಿಕೆ ತಿಳಿದುಕೊಳ್ಳುವಿಕೆ ಸಾಧ್ಯವಿಲ್ಲ. ಮತ್ತು ಸ್ವತಂತ್ರ ಎಂಬತಕ್ಕಂಥದ್ದು ಭಗವಂತನಿಗೆ ಮಾತ್ರ ಮೀಸಲಾದ ಗುಣ. ಆ ಸ್ವತಂತ್ರ ಶಕ್ತಿಯ
ಅಂದರೆ ಏನು ಅಂದರೆ ಭಗವಂತನು ಕರ್ತಂ ಅಕರ್ತಂ ಅನ್ಯಥಾ ಕರ್ತಂ ಶಕ್ಯ ಎಂದು ವೇದ ಉಪನಿಷತ್ ಪುರಾಣ ಇತಿಹಾಸ ಎಲ್ಲವೂ ಮುಕ್ತ ಕಂಠದಿಂದ ಹೇಳುತ್ತಿದೆ. ಆದ್ದರಿಂದ ನಾವು ಭಗವಂತನನ್ನು ಪೂರ್ಣ ಗುಣ ಭಗವಂತ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡಿದರೂ ಕೇವಲ ನಮಗೆ ಅನುಗ್ರಹ ರೂಪವಾಗಿಯೇ ಮಾಡುತ್ತಾನೆ ಎಂದು ತಿಳಿಯಬೇಕು. ಲಕ್ಷ್ಮೀ ದೇವಿಯು ಅವನ ಅನುಗ್ರಹದಿಂದಲೇ ಇರುವುದು, ಬ್ರಹ್ಮಾದ ದೇವತೆಗಳು ಅವನ ಅನುಗ್ರಹದಿಂದಲೇ ಇರುವುದು, ಸಮಸ್ತ ದೇವತೆಗಳು ಸಮಸ್ತ ಜೀವರು ಈ ಸಕಲರು ಅವನ ಅನುಗ್ರಹದಿಂದಲೇ ಇರುವುದರಿಂದ ಪೂರ್ಣ ಕಾಮನಾದರೂ ಭಗವಂತ ಭಕ್ತರು ಮಾಡಿದ ಕರ್ಮವನ್ನು ಸ್ವೀಕಾರ ಮಾಡಿ ಮತ್ತು ತಾನು ಅವನಿಗೆ ಅನುಗ್ರಹ ರೂಪವನ್ನು ಕೊಡುತ್ತಾನೆ. ಇದು ಭಗವಂತನ ವಿಶೇಷ ಲಕ್ಷಣ ಅಂತ ತಿಳಿಯಬೇಕು. ಲೋಕದಲ್ಲಿ ನಾವು ಹೇಗೆ ಕಾಣುತ್ತೇವೋ, ವೃದ್ಧರು ಕಿರಿಯರಿಗೆ ಅನುಗ್ರಹ ರೂಪವನ್ನು ಮಾಡುವಾಗ ಯಾವುದೋ ಒಂದು ಸಣ್ಣ ಕೆಲಸವನ್ನು ಮಾಡಿಸಿ ಅನುಗ್ರಹ ರೂಪವನ್ನು ಕೊಡುವಂತೆ ಭಗವಂತ ಜೀವರಲ್ಲಿ ಸಾಧನೆಯನ್ನು ಮಾಡಿಸಿ ಭಗವಂತನ ಬಗ್ಗೆ ನಿಶ್ಚಿತವಾದ ಜ್ಞಾನವನ್ನು ಪಡೆದುಕೊಳ್ಳುವುದೇ ದೊಡ್ಡ ಸಾಧನೆ. ಇಂತಹ ಅನಂತ ಗುಣಗಳು ಭಗವಂತನಲ್ಲಿದೆ. ಆ ಗುಣದ ಚಿಂತನೆಯನ್ನು ಮಾಡುವುದೇ ನಿಜವಾದ ಭಗವಂತನ ಪೂಜೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ವರದರು ಅಂದರೆ ಶ್ರೇಷ್ಠರು. ಶ್ರೇಷ್ಠರು ಅಂದರೆ ಏನು? ಮಾನಸಿಕ ಕಾಯಕ ವಾಚನಿಕ ರೂಪದಲ್ಲಿ ಭಗವಂತನನ್ನು ಒಲಿಸಿಕೊಂಡವರು. ಭಗವಂತನ ಒಲಿಸಿಕೊಳ್ಳುವುದಕ್ಕೆ ಇರುವ ಮಾರ್ಗ ವೇದ ಮಾರ್ಗ, ಅಪೌರುಷ ಮಾರ್ಗ, ಶ್ರುತಿ ಸ್ಮೃತಿ ಮತ್ತು ಹರೇರಾಜ್ಞ. ಅದನ್ನು ಉಲ್ಲಂಘನೆ ಮಾಡದೆ ಆ ಭಾಗದಲ್ಲಿ ನಡೆಯುವುದೇ ಆಚರಿಸುವುದೇ ಭಗವಂತನಿಗೆ ಪ್ರೀತಿಪಡಿಸಬಹುದಂಥ ಸಂತೋಷಪಡಿಸಬಹುದಂಥ ಕಾರ್ಯವಾಗಿದೆ. ಆದ್ದರಿಂದ ಪುರಂದರದಾಸರು ವರದರು ಎಂಬ ಪಟ್ಟಿಯನ್ನು ಹಚ್ಚಿದ್ದಾರೆ. ನಾವುಗಳೆಲ್ಲರೂ ಸಹ ಜೀವರು ಭಗವಂತನ ಆಜ್ಞಾನುಸಾರವಾಗಿ ಅವನ ಪ್ರೀತ್ಯರ್ಥಕವಾಗಿ ನಾವು ಕರ್ಮವನ್ನು ಮಾಡಬೇಕು. ಆದ್ದರಿಂದ ಪ್ರತಿದಿನವೂ ನಾವು ಏನೇ ಮಾಡಲಿ ವಿಷ್ಣುರಾಜ್ಞಾ ವಿಷ್ಣು ಪ್ರೀತ್ಯರ್ಥ್ಯಂ ಎಂಬುದಾಗಿ ನಾವು ಸಂಕಲ್ಪ ಮಾಡಿಕೊಳ್ಳಬೇಕು. ಇದನ್ನೇ ಪ್ರತಿದಿನ ಸಂಧ್ಯಾವಂದನೆಯಲ್ಲಿ ಸಂಕಲ್ಪದಲ್ಲಿ ವಿಷ್ಣುರಾಜ್ಞಾ ವಿಷ್ಣು ಪ್ರೀತಿ ಎರಡೂ ಸಹ ಹೇಳಿರುವ ಉದ್ದೇಶ ಇದೇ ಆಗಿದೆ. ಭಗವಂತನ ಆಜ್ಞಾರೂಪವಾದದ್ದು ಸಕಲ ಶ್ರುತಿ ಇತಿಹಾಸಗಳು ಮತ್ತು ಇದರಿಂದ ನಮಗೆ ಪ್ರಯೋಜನವೇನು? ಅವನ ಪ್ರೀತಿ ಸಂಪಾದನೆ ಆಗುತ್ತದೆ. ಆದ್ದರಿಂದ ವಿಷ್ಣು ಪ್ರೀತಿಪೂರ್ವಕಂ ವಿಷ್ಣುರಾಜ್ಞಾ ವಿಷ್ಣು ಪ್ರೀತಿಪೂರ್ವಕಂ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇದೇ ನಮ್ಮ ಸಾಧನೆ. ನಮ್ಮ ಸಾಧನೆಯನ್ನು ಮಾಡಿದ ಕೂಡಲೇ ನಮಗೆ ಅರ್ಥ ಅನುಸಂಧಾನ ಹೇಗಾಗುತ್ತೋ ಅದೇ ಭಗವಂತ ನಮ್ಮಲ್ಲಿ ನಿಂತು ಅರ್ಥ ಮಾಡಿಸಿದ ಎಂದರ್ಥ. ಈ ಅರ್ಥವೇ ಭಗವಂತನಿಗೆ ಬೇಕಾದ ನಿಜವಾದ ಪೂಜಾ. ಇದನ್ನು ನಾವು ಮನುಷ್ಯ ಜನ್ಮದಲ್ಲಿ ಮಾತ್ರ ಮಾಡಬಹುದಾಗಿದೆ. ಏನು ಮನುಷ್ಯ ಜನ್ಮದಲ್ಲೇ ಮಾಡಬಹುದಾಗಿದೆ ಅಂದರೆ ವಿಶೇಷ ಆಕಾರವಾಗಿ ತಿಳಿಯಬೇಕಾದರೆ ಮನುಷ್ಯ ರೂಪದಲ್ಲಿ ಮಾತ್ರ ಎರಡು ರೀತಿಯ ಶರೀರವನ್ನು ನಾವು ನೋಡುತ್ತೇವೆ. ಒಂದು ಸ್ಥೂಲ ಶರೀರ ಮತ್ತೊಂದು ಸೂಕ್ಷ್ಮ ಶರೀರ. ಎಲ್ಲ ಪ್ರಾಣಿಗಳಿಗೂ ಸ್ಥೂಲ ಶರೀರವಿದೆ. ಅಂದರೆ 25 ತತ್ವಗಳು. 25 ತತ್ವಗಳು ಅಂದರೆ ಪಂಚ ಮಹಾಭೂತಗಳು, ಭೂಮಿ, ಜಲ, ಅಗ್ನಿ, ಗಾಳಿ ಮತ್ತು ಬಾನು, ಅದೇ ಪೃಥ್ವಿ, ಆಪ, ತೇಜೋ, ವಾಯು, ಆಕಾಶ. ಪಂಚ ಜ್ಞಾನೇಂದ್ರಿಯಗಳು ಚಕ್ಷು, ಶ್ರೋತು, ಘ್ರಾಣ, ಜಿಹ್ವ, ತ್ವಕ್ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಪಂಚ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂದರೆ ಮಾತು, ಕೈಗಳು, ಕಾಲು, ಮೂತ್ರಾಂಗ ಮತ್ತು ಮಲಾಂಗ. ಪಂಚ ತನ್ಮಾತ್ರೆಗಳು ಅಂದರೆ ಭೂತಗಳು, ಸೂಕ್ಷ್ಮ ಗುಣಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು 20 ತತ್ವಗಳು ಸಾಧಾರಣವಾಗಿ ಎಲ್ಲ ಜೀವರನ್ನು ಸೃಷ್ಟಿಯಾಗಲು
ಈ ಪದಾರ್ಥಗಳು ಅಂದರೆ ತತ್ವಗಳು ಮಿಳಿತವಾಗಿಯೇ ಇರುತ್ತದೆ. ಆದರೆ ಮನುಷ್ಯನಲ್ಲಿ ಮತ್ತೊಂದು ಅಂತಃಕರಣ ಎಂಬುದಾಗಿ ಇದೆ. ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ಒಂದು ವಿಶೇಷವಾದ ಪ್ಯಾಕೇಜ್ ಅಂದರೆ ಅಂತಃಕರಣ, ಸೂಕ್ಷ್ಮ ಶರೀರ, ಇದನ್ನು ಮನುಷ್ಯರು ಮಾತ್ರ ವಿಶೇಷವಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಆದ್ದರಿಂದರೆ ಪ್ರಾಣಿಗಳಿಗೆ ಮನಸ್ಸು ಜಾಗೃತವಾಗಿರುವುದಿಲ್ಲ, ಸುಪ್ತಾವಸ್ಥೆಯಲ್ಲಿ ಇರುತ್ತದೆ. ಬುದ್ಧಿ ಜಾಗೃತವಾಗಿರುವುದಿಲ್ಲ, ಅಹಂಕಾರವೂ ಜಾಗೃತವಾಗಿರಲ್ಲ, ಚಿತ್ತವೂ ಜಾಗೃತವಾಗಿರುವುದಿಲ್ಲ. ಎಲ್ಲವೂ ಸುಷುಪ್ತ ರೀತಿಯಲ್ಲಿ, ಅಂದರೆ ಮನುಷ್ಯ ಮಲಗಿಕೊಂಡಿದ್ದಾಗ ಹೇಗೆ ಅವನು ಕ್ರಿಯಾಕಲಾಪ ಮಾಡೋಕ್ಕೆ ಸಾಧ್ಯವಿಲ್ಲವೋ ಅದರಂತೆ ಪ್ರಾಣಿ ವರ್ಗದಲ್ಲಿ ಈ ಸೂಕ್ಷ್ಮ ಶರೀರ ಎಂಬತಕ್ಕಂಥದ್ದು ಜಾಗೃತವಾಗಿರುವುದಿಲ್ಲ. ಏಕೆಂದರೆ ಎಲ್ಲ ಜೀವರಾದ್ದರಿಂದ ಅದರಲ್ಲೂ ಸಹ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರದ ಭಾಗ ಎಂಬುದು ಇರಲೇಬೇಕು. ಆದರೆ ಮನುಷ್ಯರಲ್ಲಿ ಮಾತ್ರ ಸೂಕ್ಷ್ಮ ಶರೀರವೂ ಜಾಗೃತವಾಗಿರುತ್ತದೆ. ಆದರೆ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ತತ್ವ ಮತ್ತು ಚಿತ್ತ, ಇದನ್ನು ಪ್ರತಿಯೊಬ್ಬರೂ ಮನುಷ್ಯರು ನಾವು ಕಂಡುಕೊಳ್ಳಬಹುದು. ನಮ್ಮ ಮನಸ್ಸು ಇವತ್ತು ವಿನೋದವಾಗಿದೆ, ಆಹ್ಲಾದಕರವಾಗಿದೆ, ಖುಷಿಯಾಗಿದೆ ಎಂದು ಹೇಳಿಕೊಳ್ಳುತ್ತೇವೆ. ಯಾವುದು ಮನಸ್ಸು? ಯಾರಿಗೆ ಹೇಳುತ್ತಿದ್ದೇವೆ? ನಮಗೆ ನಾವೇ ಹೇಳಿಕೊಳ್ಳುತ್ತಿದ್ದೇವೆ, ಪರರಿಗೂ ಹೇಳುತ್ತೇವೆ, ಬರೆದು ತೋರಿಸುತ್ತೇವೆ. ಇದರ ಅಭಿಪ್ರಾಯವನ್ನು ಯಾರು ನೋಡಿದರು ಮನಸ್ಸನ್ನು? ಪಶುಗಳಾದರೆ ಆ ಮನಸ್ಸು ಎಂಬತಕ್ಕಂಥದ್ದು ಸುತ್ತ ರೀತಿಯಲ್ಲಿ ಇರುವುದರಿಂದ ಅದನ್ನು ಹೇಳಿಕೊಳ್ಳುವುದಕ್ಕೆ ಬರುವುದಿಲ್ಲ. ಮುಖ್ಯವಾಗಿ ಮನಸ್ಸಿಲ್ಲದೇ ಇರುವುದರಿಂದ ನಗುವುದು, ಅಳುವುದು ಅಂದರೆ ರೋಧಿಸುವುದಾಗತ್ತೆ ಹೊರತು ಅರ್ಥಪೂರ್ವಕವಾಗಿ ಅಳುವುದಕ್ಕೂ ಯಾವ ಪ್ರಾಣಿಗಳಿಗೂ ಬರುವುದಿಲ್ಲ, ಅರ್ಥಪೂರ್ವವಾಗಿ ನಗುವುದಕ್ಕೂ ಬರುವುದಿಲ್ಲ, ಅರ್ಥಪೂರ್ಣವಾಗಿ ಮಾತಾಡುವುದಕ್ಕೂ ಬರುವುದಿಲ್ಲ. ಇದೆಲ್ಲವೂ ಮನಸ್ಸಿನ ವ್ಯಾಪಾರ. ಯಾವ ಪ್ರಾಣಿಯೂ ನಗುವುದನ್ನು ನಾವು ಕಂಡಿಲ್ಲ, ಯಾವ ಪ್ರಾಣಿಯೂ ಸ್ಪಷ್ಟವಾಗಿ ಮಾತಾಡುವುದನ್ನು ಕಂಡಿಲ್ಲ, ಯಾವ ಪ್ರಾಣಿಯೂ ಮನುಷ್ಯನಂತೆ ದುಃಖವನ್ನು ವ್ಯಕ್ತಪಡಿಸಿಕೊಂಡು ಅಳುವುದನ್ನು ಕಂಡಿಲ್ಲ. ಹಾಗಾದರೆ ಅಳುತ್ತಿಲ್ಲ, ಕಣ್ಣಿನ ನೀರು ಹಾಕುತ್ತಿಲ್ಲ, ಅದು ದೈಹಿಕವಾದ ಕ್ರಿಯೆ. ಹೇಗೆ ನಾವು ಮಲಮೂತ್ರ ವಿಸರ್ಜನೆ ಮಾಡುವಾಗ ವೇದನೆಯನ್ನು ಅನುಭವಿಸುತ್ತೇವೆಯೋ, ಅಥವಾ ತಲೆನೋವು, ಕೈ ನೋವು, ಮೈ ನೋವು ಆಗಿದ್ದಾಗ ನಾವು ವೇದನೆಯನ್ನು ಅನುಭವಿಸುವಂತೆ ಅದು ನಾವು ತಿಳಿಯಬೇಕೇ ಹೊರತು ಅದು ಮನಸ್ಸಿನ ಜಾಗೃತಾವಸ್ಥೆಯ ರೂಪ ಎಂದು ತಿಳಿಯಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅದನ್ನು ಹೇಳಿಕೊಡುವುದಕ್ಕೆ ಸಾಧ್ಯವಿಲ್ಲ. ಇದರ ಅರ್ಥ ಏನು? ಸೂಕ್ಷ್ಮ ಶರೀರ ಪ್ರಾಣಿಗಳಲ್ಲಿ ಸುಪ್ತವಾಗಿರುತ್ತದೆ, ಮನುಷ್ಯರಲ್ಲಿ ಮಾತ್ರ ಜಾಗೃತಾವಸ್ಥೆಯಲ್ಲಿ ಇರುತ್ತದೆ. ಆದ್ದರಿಂದ ಯಾರು ಮನುಷ್ಯರೋ ಅವರು ಯಾವುದು ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥ ಅಂತಃಕರಣದ ವೃತ್ತಿಯನ್ನು ನಾವು ಹೆಚ್ಚು ಉಪಯೋಗ ಮಾಡಿಕೊಳ್ಳಬೇಕು. ಕೇವಲ 20 ಇಂದ್ರಿಯಗಳನ್ನು ನಾವು ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯ ಮತ್ತು ಅದರ ತನ್ಮಾತ್ರೆಗಳನ್ನು ಮಾತ್ರ ಉಪಯೋಗಿಸಿಕೊಂಡರೆ ಅದು ಕೇವಲ ಪಶುಗಳ ವೃತ್ತಿಯೇ ಆಯಿತು. 20 ಬಿಟ್ಟು 21ನೇದು ನಾವು ಮನಸ್ಸಿನ ಹೆಚ್ಚು ಉಪಯುಕ್ತತೆಯನ್ನು ನಾವು ಮನುಷ್ಯರಾಗಿದ್ದಲ್ಲ ಮಾತ್ರ ಮಾಡಿಕೊಳ್ಳಬಹುದು. ಇದು ಅತ್ಯಂತ ಮಹತ್ವವಾದ ವಿಷಯ. ನಂತರ 22ನೇದು ಬುದ್ಧಿ ಅಂದರೆ ಏನು? ವಿವೇಕ ಜ್ಞಾನ. ವಿವೇಕ ಅಂದರೆ ಏನು? ಯುಕ್ತ ಚಿಂತ. ಇದು ನನಗೂ ಸಾರ ವಿವೇಕ ಜ್ಞಾನ. ಶಾಸ್ತ್ರದಲ್ಲಿ ಹೇಳತಕ್ಕಂಥದ್ದು ಪರ ಅಪರ, ಯಾವುದು ಉತ್ಕೃಷ್ಟವಾದದ್ದು, ಯಾವುದು ಹಿತವಾದದ್ದು ಎಂಬತಕ್ಕಂಥದ್ದನ್ನು ತಿಳುವಳಿಕೆ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಬುದ್ಧಿ ಅಂತ ಹೆಸರು. ನನಗೆ ಬುದ್ಧಿ ಇದೆ, ನಾನು ಹೊಟ್ಟೆ ತುಂಬಿಸಿಕೊಂಡೆ ಅಂದರೆ ಅದು ಯುಕ್ತವಾದ ಜ್ಞಾನವಾಗಲಿಲ್ಲ, ಅದು ಪಶುವೃತ್ತಿಯಾಯಿತು. ನನಗೆ ಬುದ್ಧಿ ಇದೆ, ಕಣ್ಣಿಂದ ನೋಡಿದೆ, ಇದು ಯುಕ್ತಿಯಾಗಲಿಲ್ಲ, ಪಶುಗಳು ನೋಡುತ್ತದೆ. ಆದ್ದರಿಂದ ಅದಕ್ಕೆ ಭಿನ್ನವಾದ ಬುದ್ಧಿ ಶಕ್ತಿ ಅಂದರೆ ಏನು? ಭಗವಂತನ ತಿಳಿಯುವುದೇ ಆಗಿದೆ. ವೇದೋಕ್ತವಾದ ಗುಣಗಳನ್ನು ಭಗವಂತನ ಚಿಂತಿಸುವುದೇ ಆಗಿದೆ, ಭಗವಂತನ ಪೂಜಿಸುವುದೇ ಆಗಿದೆ. ಭಗವಂತನ ಪೂಜಾ
ಕೈಂಕರ್ಯಕ್ಕಾಗಿ ಆ ದೇಶ ಶುದ್ಧಿಯನ್ನು ಮತ್ತು ತಮ್ಮ ಶರೀರ ಶುದ್ಧಿಯನ್ನು ಇವೆಲ್ಲವನ್ನು ಏನು ಪರಿಕರ ಶುದ್ಧಿಯನ್ನು ಮಾಡಿಕೊಳ್ಳುತ್ತೀವಿ ಇದೆಲ್ಲವೂ ಸಹ ಬುದ್ಧಿಯಿಂದ ಮಾಡತಕ್ಕಂಥ ಕೆಲಸ. ಯಾವುದೋ ಒಂದು ಪ್ರಾಣಿಯನ್ನು ನಾವು ಆನೆಯನ್ನು ತಗೊಂಡು ಹೋಗಿ ನದಿಯಲ್ಲಿ ಮಿಂಜಿಸಿದರೆ ತಕ್ಷಣದಲ್ಲಿ ಮಣ್ಣು ಯಾಕೆ ಹಾಕಿಕೊಳ್ಳುತ್ತದೆ ಎಂದರೆ ನಾನು ಮನುಷ್ಯನಲ್ಲ, ನಿಮ್ಮಂತೆ ಮಣ್ಣನ್ನೇ ಹಾಕಿಕೊಳ್ಳುತ್ತೇನೆ ಅಂತ ತೋರಿಸುತ್ತೆ. ಅದರಂತೆ ಯಾವುದೇ ಪ್ರಾಣಿ ಸ್ನಾನ ಮಾಡಿದ ಕೂಡಲೇ ಅದು ಹೊಲಸಿನಲ್ಲಿ ಹೊರಡಾಡುತ್ತದೆ. ಇದನ್ನು ತೋರಿಸುತ್ತದೆ ನಾನು ಹುಟ್ಟಿರುವುದು ಅಂತಃಕರಣ ಶುದ್ಧಿಗೋಸ್ಕರ ಅಲ್ಲ, ಕೇವಲ ಬಾಹ್ಯ ಅಂತಃಕರಣವನ್ನು ಬಾಹ್ಯ ಇಂದ್ರಿಯಗಳಲ್ಲಿ ನಾನು ಲೋಲುಪನಾಗಿದ್ದೇನೆ ಎಂಬುದನ್ನು ತೋರಿಸುವುದೇ ಎಲ್ಲ ಪ್ರಾಣಿಗಳ ವಿಶಿಷ್ಟವಾದ ಕರ್ಮವಾಗಿದೆ. ಪಶುಗಳು ಬೆಳಗ್ಗೆ ಎದ್ದು ಶಬ್ದ ಮಾಡುತ್ತದೆ. ಈ ಶಬ್ದ ಮಾಡುವುದು ಇದು ಹರಿನಾಮಜನಕವಲ್ಲ, ಬುದ್ಧಿಪೂರ್ವಕವಾಗಿ ಮಾಡಿದ್ದು ಅಲ್ಲ. ತನಗೆ ಆಹಾರ ಬೇಕು, ತನ್ನನ್ನು ಬೇರೆಯವರು ಆಹಾರ ಒದಗಿಸಲಿ, ಆಹಾರ ಎಲ್ಲಿದೆ ಎಂಬುದಕ್ಕಂಥದ್ದನ್ನೇ ಅವರು ಹೊಟ್ಟೆ ತುಂಬಿಸಿಕೊಳ್ಳಲು ಶಬ್ದ ಮಾಡುತ್ತಿದೆ ಹೊರತು ಪರರ ಬೋಧನೆಯಾಗಿ ಬೆಳಗಾಗಿದೆ ಎದ್ದೇಳಿ ಎಂಬತಕ್ಕಂಥ ಸೂಚನೆಯನ್ನು ಮಾಡುವುದಲ್ಲ. ಅಂದರೆ ಬುದ್ಧಿಪೂರ್ವಕವಾಗಿ ಪ್ರಾಣಿಗಳು ಯಾವ ಕಾರ್ಯವನ್ನು ಮಾಡುತ್ತಿಲ್ಲ, ಆದರೆ ಮನುಷ್ಯನು ಪ್ರತಿ ಹಂತದಲ್ಲೂ ಸಹ ಬುದ್ಧಿಪೂರ್ವಕವಾಗಿ ಕೆಲಸವನ್ನು ಮಾಡಬಹುದು. ಯಾವುದೇ ಒಂದು ಪದಾರ್ಥವನ್ನು ಮುಟ್ಟುವಾಗಲೂ ಇದನ್ನು ತನ್ನ ಪದಾರ್ಥವೋ ಬೇರೆ ಪದಾರ್ಥವೋ ಒಂದು ಯುಕ್ತಿ ಅನುಸಂಧಾನ ಮಾಡಿಕೊಳ್ಳಬೇಕು. ಏತತ್ ಪರತಂತ್ರಂತು ಸರ್ವಮೇವ ಹರಿಸದ ವಶಮಿಚ್ಛೇವ ಜಾನಾತಿ ಸಂಸಾರ ಮುಚ್ಯತೆ ಹಿ ಸಹ ಎಂಬುದು ತತ್ವವಿವೇಕದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಸಮಸ್ತ ಪದಾರ್ಥವು ಭಗವಂತನೆಂದು ಎಂಬುದನ್ನು ತಿಳಿದುಕೊಂಡು ಅವನ ಪೂಜಾರ್ಥವಾಗಿ ಉಪಯೋಗಿಸಿ ಅವನಿಗೆ ಅರ್ಪಿಸುವುದೇ ಭಗವಂತನಿಗೆ ಸಮರ್ಪಣೆ ಮಾಡಿದಂತಾಗುತ್ತದೆ. ಈ ಬುದ್ಧಿ ಯಾವ ಪ್ರಾಣಿಗಳಲ್ಲೂ ಇರುವುದಿಲ್ಲ. ಆದ್ದರಿಂದ ಬುದ್ಧಿ ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದರಿಂದ ಬುದ್ಧಿಯಿಂದ ಕೆಲಸವನ್ನು ಮಾಡಬೇಕು. ಬುದ್ಧಿಯಿಂದ ನಾನು ಹಣವನ್ನು ಸಂಪಾದನೆ ಮಾಡಿದೆ, ಮನೆ ಮಾಡಿಕೊಂಡೆ, ಮದುವೆ ಮಾಡಿಕೊಂಡೆ ಎಂದರೆ ಇದು ಕೇವಲ ಪಶುಗಳ ವೃತ್ತಿಯಾಯಿತು. ಏಕೆಂದರೆ ಅದು ಗೂಡು ಕಟ್ಟುತ್ತದೆ, ಮನುಷ್ಯರಿಂದಲೂ ಚೆನ್ನಾಗಿ ಗೂಡು ಕಟ್ಟುತ್ತದೆ, ಹೆಂಡತಿ ಮಕ್ಕಳಲ್ಲಿ ವಾಸ ಮಾಡುತ್ತದೆ. ಆದರೆ ಅದು ಬುದ್ಧಿಪೂರ್ವಕವಾಗಿ ಅನಿಸುವುದಿಲ್ಲ. ಆದ್ದರಿಂದಲೇ ಮನುಷ್ಯ ವರ್ಗದಿಂದ ವ್ಯತಿರಿಕ್ತವಾಗಿರತಕ್ಕಂಥದ್ದು ಪಶುವರ್ಗ. ಅದು ಅಂತಃಕರಣ ವೃತ್ತಿ ಜಾಗೃತವಾಗಿರುವುದಿಲ್ಲ ಅಂತ ತಿಳಿಯಬೇಕು. ಮುಂದೆ ನಾವು 23ನೇದು ಅಹಂಕಾರ ಎಂಬತಕ್ಕಂಥದ್ದು ನಾನು ಎಂಬತಕ್ಕಂಥ ಅಸ್ತಿತ್ವವನ್ನು ತಿಳಿದುಕೊಳ್ಳುವುದು. ಭಗವಂತ ನಮ್ಮನ್ನು ಮನುಷ್ಯರಾಗಿ ಹುಟ್ಟಿಸುವುದರಿಂದ ನನ್ನ ಕರ್ತವ್ಯವೇನು, ನನ್ನ ಹಕ್ಕು ಬಾಧ್ಯತೆಗಳೇನು ಎಂಬುದನ್ನು ತಿಳಿದುಕೊಳ್ಳುವುದು. ಅಹಂಕಾರ ಅಂದರೆ ಅವರ ಯೋಗ್ಯತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದು. ಮತ್ತು ನಂತರ ಚಿತ್ತ ಅಂದರೆ ಭಗವನ್ನಿಷ್ಠರಾಗಿ ಭಗವಂತನನ್ನೇ ತದೇಕ ಒಂದೇ ಮನಸ್ಸಿಂದ ಭಗವಂತನ ಆರಾಧನೆ ಮಾಡುವುದು. ಚಿತ್ತ ಎಂಬತಕ್ಕಂಥದ್ದು ಚೇತನಕ್ಕೆ ಸಂಬಂಧಪಟ್ಟ ನೇರವಾದ ಸಂಪರ್ಕವಾದ ವಿಷಯ ಕಾರ್ಯಕ್ರಮವಾಗಿದೆ. ಎಲ್ಲ ವೃಕ್ಷಜೀವರು ಪಶುಜೀವರು ಚೇತನರಾದರೂ ಸಹ ಚಿತ್ತ ಎಂಬುದು ಅಲ್ಲಿ ಸುಷುಪ್ತಾವಸ್ಥೆಯಲ್ಲಿ ಇರುತ್ತದೆ. ಮಲಗಿದ ವ್ಯಕ್ತಿಯಲ್ಲಿ ತಾನು ಎಂಬತಕ್ಕಂಥದ್ದು ತನ್ನ ಪೂರ್ಣ ಶರೀರದಿಂದ ತಿಳಿಯುವುದಿಲ್ಲ, ಕೇವಲ ಸ್ವರೂಪ ಶರೀರವನ್ನು ಮಾತ್ರ ತಿಳಿದಿರುತ್ತಾನೆ. ಆದರೆ ಬಾಹ್ಯದಲ್ಲಿ ಸ್ವರೂಪದ ಮೇಲೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಇರುವುದರಿಂದ ಎದ್ದ ಕೂಡಲೇ ಆ ಬಾಹ್ಯ ಶರೀರವನ್ನೇ ತನ್ನ ಕೈ ಏನಾಗಿದೆ, ಕಾಲು ಏನಾಗಿದೆ ಅಂತ ತಿಳಿದುಕೊಳ್ಳುತ್ತಾನೆ ಹೊರತು ಅಂತಃಕರಣ ಅಂದರೆ ಸೂಕ್ಷ್ಮ ಶರೀರವನ್ನು ತಿಳಿದುಕೊಳ್ಳುವುದಿಲ್ಲ, ಸ್ವರೂಪವನ್ನು ತಿಳಿದುಕೊಳ್ಳುವುದಿಲ್ಲ, ಜ್ಞಾನ ಮಾತ್ರ ಇರುತ್ತದೆ. ಇದು ಉದಾಹರಣೆಯಾಗಿ ನಾವು ಸರ್ವ ಜಂತುಗಳಲ್ಲೂ ಸಹ ಹೇಗೆ ನಮಗೆ ಸಾಕ್ಷಿ ಅಂದರೆ ಸ್ವರೂಪವಾದ ಜ್ಞಾನ ಇಲ್ಲದೆ ನಾವು ಕೆಲಸ ಮಾಡುತ್ತೀವಿ, ಹಾಗೆ ಪಶು ಪ್ರಾಣಿಗಳು ಸೂಕ್ಷ್ಮ ಶರೀರದ ಜ್ಞಾನವಿಲ್ಲದೆ ಕೆಲಸ ಮಾಡುತ್ತದೆ.
ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. 25ನೇ ತತ್ವ ಜೀವನಾಗಿದ್ದಾನೆ. ಜೀವನಿಗೆ ಈ 24, 23, 22 ಮತ್ತು 21 4 ಅಂತಃಕರಣ ರೂಪವಾಗಿದೆ. ಇದನ್ನು ಸೂಕ್ಷ್ಮ ಶರೀರ ಎಂದ ಹೆಸರು. ನಾವು ಭಗವಂತನ ತಿಳಿದುಕೊಳ್ಳುವುದಕ್ಕೆ ಮುಖ್ಯವಾಗಿ ಈ ಅಂತಃಕರಣದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಅಂತಃಕರಣ ಶುದ್ಧಿಗೋಸ್ಕರವಾಗಿ ನಾವು ಭಗವಂತನ ಯಾವುದೇ ಕೆಲಸವನ್ನು ಮಾಡಿಕೊಳ್ಳಲು ಸಹ ಪೂರ್ವ ಸಿದ್ಧತೆಯಾಗಿ ಮಾಡಬೇಕಾದೇನು ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಎಂದಾಗ ಅದು ಮನಃಶುದ್ಧಿಯೂ ಹೌದು, ಬುದ್ಧಿಶುದ್ಧಿಯೂ ಹೌದು, ಅಹಂಕಾರ ಶುದ್ಧಿಯೂ ಹೌದು ಮತ್ತು ಚಿತ್ತ ಶುದ್ಧಿಯೂ ಹೌದು. ಈ ಮನಸ್ಸು ಶುದ್ಧಿಗೆ ಏನು ಮಾಡಬೇಕು, ಬುದ್ಧಿ ಶುದ್ಧಿಗೆ ಏನು ಮಾಡಬೇಕು, ಅಹಂಕಾರ ಶುದ್ಧಿಗೆ ಏನು ಮಾಡಬೇಕು, ಚಿತ್ತ ಶುದ್ಧಿಗೆ ಏನು ಮಾಡಬೇಕು ಅಂತ ತಿಳಿದರೆ ಪ್ರಾಣಾಯಾಮ, ಭಗವಂತನ ವಾಯುದೇವರು ವಿಶೇಷವಾಗಿ ಆರಾಧನೆ ಮಾಡುವುದೇ ಆಗಿದೆ. ಆದ್ದರಿಂದ ನಾವು ಮುಂದಿನ ಹಂತದಲ್ಲಿ ಅನುಗ್ರಹ ಸಂಪಾದನೆಗೆ ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ವಾಯುದೇವರು ಭಗವಂತನಿಗೆ ಮುಖ್ಯ ಬಿಂಬನಾದ್ದರಿಂದ ಆ ಬಿಂಬ ಮಾಡಿರ್ತಕ್ಕಂಥ ಸಾಧನೆಯ ಪರಿಕ್ರಮವನ್ನೇ ನಾವು ಅನುಸರಿಸಬೇಕು. ಮೊಟ್ಟ ಮೊದಲಿಗೆ ಆ ವಿಶೇಷ ಆಕಾರವಾಗಿ ಮಾಡಬೇಕಾದೇನು ಧ್ಯಾನ ಮತ್ತು ಪ್ರಾಣಾಯಾಮ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದಾಸರಿಗೆ ನಮಸ್ಕಾರ ಮಾಡುತ್ತಾ ಅವರ ಅಂತರ್ಯಾಮಿ ಪುರಂದರ ಭೂಯಿಷ್ಟಾಂತಿನ ಮುಕ್ತಿ ದೇವ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಒದಗಿದ್ದು ಕೇವಲ ಮನುಷ್ಯರಾಗಿ ಹುಟ್ಟಿದ ನಮ್ಮಗಳಿಗೆ ಮಾತ್ರ ಸಾಧ್ಯವಾಗಿದೆ. ಅದು ಸೂಕ್ಷ್ಮ ಶರೀರ ಇದ್ದವರಿಗೆ ಮಾತ್ರ ಇದು ಪ್ರಯೋಜನವಾಗುತ್ತದೆ. ಸ್ಥೂಲ ಶರೀರವಿದ್ದವರಿಗೆ ಯಾವ ಪುರಾಣ ಗ್ರಂಥಗಳು ಯಾವುದು ಪ್ರಯೋಜನವಾಗುವುದಿಲ್ಲ. ನಾವು ಲೋಕದಲ್ಲಿ ಕಾಣುತ್ತೇವೆ, ಲಕ್ಷ ಕೋಟಿ ಜನಗಳಲ್ಲಿ ಕೇವಲ 10-20 ಜನರು ಮಾತ್ರ ಅಪೌರುಷೀಯ ವೇದವನ್ನು ಒಪ್ಪುತ್ತಾರೆ, ವೇದೋಕ್ತ ರೀತಿಯಲ್ಲಿ ನಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂದರೆ ಈ ಮನುಷ್ಯರಲ್ಲೂ ಸಹ ಸೂಕ್ಷ್ಮ ಇಂದ್ರಿಯಗಳಾದ ಅಂತಃಕರಣವನ್ನು ಸೂಕ್ಷ್ಮ ಶರೀರದ ಬಳಕೆ ಮಾಡಿಕೊಳ್ಳುತ್ತಿಲ್ಲ, ಅಂತಃಕರಣವನ್ನು ಬಳಸುತ್ತಿಲ್ಲ, ಮನಸ್ಸನ್ನು ಬಳಸುತ್ತಿಲ್ಲ, ಬುದ್ಧಿಯನ್ನು ಬಳಸುತ್ತಿಲ್ಲ, ಅಹಂಕಾರವನ್ನು ಚಿತ್ತವನ್ನು ಬಳಸುತ್ತಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಇದನ್ನು ತಿಳಿಯಬೇಕಾದರೆ ಮನುಷ್ಯ ಜನ್ಮ ಮತ್ತು ಯೋಗ್ಯವಾದ ತಂದೆ ತಾಯಿಯ ಅನುಗ್ರಹದಿಂದ, ಗುರು ಹಿರಿಯರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಮತ್ತು ಹೆಚ್ಚಾಗಿ ನಮ್ಮ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಅವರ ಯೋಗ್ಯತಾ, ಅವರ ಅನುಸಂಧಾನದಲ್ಲಿ ದೇವತೆಗಳು ಮಾಡತಕ್ಕಂಥ ಕ್ರಿಯಾಕಲಾಪಗಳು ನಾವು ಚಿಂತಿಸಿದಾಗ ಮಾತ್ರ ಸೂಕ್ಷ್ಮ ಶರೀರವನ್ನು ಬಳಸಿಕೊಂಡಂತೆ ಆಗುತ್ತದೆ. ಮತ್ತು ಆ ದೇವತೆಗಳೆಲ್ಲರೂ ಇದೆಲ್ಲವೂ ನಮ್ಮ ಶಕ್ತಿಯಲ್ಲ, ವಾಯುದೇವರ ಶಕ್ತಿ ಎಂದು ವಾಯುದೇವರ ಕಡೆ ಬೆಟ್ಟು ಮಾಡಿ ತೋರಿಸುತ್ತಾರೆ. ಆದ್ದರಿಂದ ವಿಷ್ಣುವಿನ ಆಜ್ಞಾ ಪ್ರಕಾರವಾಗಿ ವಾಯುದೇವರು ಸಕಲ ಜೀವರಲ್ಲಿ ನಿಂತು ಉಸಿರಾಟವನ್ನು ಮಾಡಿಸುತ್ತಿದ್ದಾರೆ. ಉಸಿರಾಟ ಎಂಬುದೇ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ನಿಯೋಜನೆ ಮಾಡುವುದಕ್ಕೆ ಪ್ರಾಣಾಯಾಮ ಎಂದ ಹೆಸರು. ನಾವು ಪ್ರಾಣಾಯಾಮದಿಂದ ವಾಯುದೇವರನ್ನು ಸಂತುಷ್ಟಗೊಳಿಸಬೇಕು, ಅವರಿಂದ ಶ್ರೇಷ್ಠ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಇವರೆಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರೇ ನಮ್ಮ ಬಿಂಬ. ಆದ್ದರಿಂದ ಇದು ನಮ್ಮ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇದನ್ನು ವಿಶೇಷ ಆಕಾರವಾಗಿ ತಿಳಿದು ಹರಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಂತ ಭಗವಂತನ ವಿಶೇಷ ಆಕಾರವಾದ ಬಿಂಬನಿಗೆ ಹೇಗೆ ನಾವು ನೆನೆಸಿಕೊಳ್ಳುವುದು, ಅವನಿಗೆ ಏನನ್ನು ಕೊಟ್ಟು ಆರಾಧಿಸುವುದು ಅಂದರೆ ಅವನಿಗೆ ಕೊಡತಕ್ಕಂಥದ್ದು ಏನು ನಮ್ಮಲ್ಲಿಲ್ಲ. ಅವನು ಬೇಡಿ ತೆಗೆದುಕೊಳ್ಳತಕ್ಕಂಥ ಪದಾರ್ಥವೂ ಯಾವುದೂ ಇಲ್ಲ, ಯಾಕಂದರೆ ಅವನು ಪೂರ್ಣ ಕಾಮನಾಗಿದ್ದಾನೆ. ಹಾಗಾದರೆ ಹೇಗೆ ಅವನನ್ನು ಒಲಿಸಿಕೊಳ್ಳುವುದು ಅಂದರೆ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ.
ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಎಂಬುದೇ ವೇದ ಪುರುಷನು ನಮಗೆ ತಿಳಿಸಿಕೊಟ್ಟಂತಹ ದಿವ್ಯ ಮಾರ್ಗ. ಕೇವಲ ಶ್ರದ್ಧಾ ಭಕ್ತಿಯಿಂದ ಕೈ ಜೋಡಿಸಿ ಭಗವಂತನ ಶರಣಾಗುವುದೇ ನಮ್ಮ ಕರ್ತವ್ಯ. ಅದೇ ಈ ವಾಕ್ಯದಲ್ಲಿ ಹೇಳುವುದು. ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಅಂದರೆ ವಿನಮ್ರವಾಗಿ ರಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.